ಇನ್ನು ತಮಿಳುನಾಡಿಗೆ ನೀರು ಹರಿಸೋದಕ್ಕೆ ಸಿಡಬ್ಲ್ಯೂಆರ್ಸಿ ಆದೇಶ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ವಪಕ್ಷಗಳ ಸಭೆಯನ್ನ ಸಿಎಂ ಡಿಕೆ ಶಿವಕುಮಾರ್ ಅವರು ಕರೆದಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಅವರು ಸರ್ವಪಕ್ಷ ಸಭೆ ಕರೆದಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಬೇಕು. ಹೀಗಾಗಿ ಬನ್ನಿ ಚರ್ಚೆಗೆ ಅಂತ ವಿಪಕ್ಷಗಳನ್ನು ಕರೆದಿದ್ದಾರೆ. ಆಗಸ್ಟ್ 2ರಂದು ಸರ್ವಪಕ್ಷಗಳ ಸಭೆಯನ್ನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕರೆದಿದ್ದಾರೆ. ಭಾನುವಾರ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಸಭೆ ನಡೆಯುತ್ತೆ. ಸರ್ವಪಕ್ಷ ಸಭೆಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಚರ್ಚೆ ಮಾಡಲಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕ ಆರ್ ಅಶೋಕ್ ಬಿಜೆಪಿ ಶಾಸಕರಿಗೂ ಕೂಡ ಆಹ್ವಾನ ಕೊಟ್ಟಿದ್ದಾರೆ. ಜೆಡಿಎಸ್ನ ಶಾಸಕರಿಗೂ ಕೂಡ ಸಭೆಗೆ ಆಹ್ವಾನ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಇನ್ನು ಸರ್ವಪಕ್ಷ ಸಭೆಯಲ್ಲಿ ಯಾವೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗುತ್ತೆ ಅದನ್ನು ಕೂಡ ನೋಡಬೇಕಾಗತ್ತೆ. ಒಕ್ಕೊರಲಿನಿಂದ ಎಲ್ಲ ಪಕ್ಷದವರು ಏನು ನಿರ್ಧಾರ ಮಾಡ್ತಾರೆ ಅನ್ನುವಂಥದ್ದು ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಸಭೆ ನಡೆಯುವಂತಹ ಸಂದರ್ಭದಲ್ಲೇ ವಿಪಕ್ಷದವರು ಏನಾದರೂ ಚಾಟಿ ಬೀಸ್ತಾರ ಸರ್ಕಾರಕ್ಕೆ, ಅದನ್ನು ಕೂಡ ನೋಡಬೇಕಾಗತ್ತೆ. ಇನ್ನು ಮತ್ತೊಂದೆಡೆ ಆದೇಶ ಬಂದಿದೆ, ಮೊದಲು ಕೂಡ ಬಂದಿದ್ದಾವೆ, ಈಗಲೂ ಕೂಡ ಬಂದಿದೆ. ಹಾಗಾಗಿ ನೀರು ಬಿಡುವಂತಹ ಸ್ಥಿತಿ ಇದೆ ನಮ್ಮ ಎದುರು. CWMA ಏನು ಆದೇಶ ಕೈಗೊಳ್ಳುತ್ತೆ ಅದನ್ನು ನೋಡಿ ಮುಂದಿನ ಒಂದು ನಿರ್ಧಾರ ಮಾಡೋಣ ಅಂತ ಏನಾದರೂ ನಿರ್ಧಾರ ಮಾಡ್ತಾರಾ, ಅದನ್ನು ಕೂಡ ನೋಡಬೇಕಾಗತ್ತೆ. ಕಾದು ನೋಡುವಂತಹ ತಂತ್ರ. ಹೀಗಾಗಿ CWMA ಸಭೆಯಲ್ಲಿ ಏನು ನಿರ್ಧಾರ ಆಗತ್ತೆ ಅನ್ನುವಂಥದ್ದರ ಮೇಲೆ ಇದು ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನುವಂಥದ್ದು ನಿರ್ಧಾರ ಆಗುತ್ತೆ. ಇನ್ನು ಡಿಕೆ ಶಿವಕುಮಾರ್ ಅವರು ಕರೆದಿರುವಂತಹ ಸಭೆಗೆ ವಿಪಕ್ಷದ ನಾಯಕರು ಬರ್ತಾರೆ. ವಿವಿಧ ಪಕ್ಷಗಳು ಕೂಡ ಬಂದು ಈ ಸಭೆಯಲ್ಲಿ ಭಾಗಿಯಾಗತ್ತೆ. ಸಭೆಯಲ್ಲಿ ಎಲ್ಲರ ಸಲಹೆ ಸೂಚನೆಗಳನ್ನು ಕೂಡ ಪಡೆದುಕೊಳ್ತಾರೆ ಡಿಕೆ ಶಿವಕುಮಾರ್ ಅವರು. ನಂತರದಲ್ಲಿ ಏನು ನಿರ್ಧಾರ ಮಾಡಬೇಕು ಅನ್ನುವಂಥದ್ದನ್ನು ನಿರ್ಧಾರ ಮಾಡೋ ಸಾಧ್ಯತೆ ಇದೆ.